ಒಮ್ಮೆ ಒಂದು ದಟ್ಟ ಅರಣ್ಯದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ಸಂತೋಷವಾಗಿ ಬದುಕ್ತಾ ಇದ್ಲು. ಆಕೆ ಗೂಡು ಕಟ್ಟಲು ಒಂದು ಮರವನ್ನು ಆಯ್ಕೆ ಮಾಡಿದ್ಲು. ಕೆಲವು ದಿನಗಳಲ್ಲಿ ಆಕೆಗೆ 2 ಪುಟ್ಟ ಮರಿಗಳು ಹುಡ್ತವೆ. ಆದರೆ ಆಗಲೇ ಮಳೆಯ ಋತು ಆರಂಭವಾಗಿತ್ತು. ಹಗಲು ರಾತ್ರಿ ಎನ್ನದೇ ಗಾಳಿ ಮತ್ತು ಗುಡುಗುಗಳ ನಡುವೆ ಮಳೆ ಸುರಿತಾ ಇತ್ತು. ಮರದ ಎಲೆಗಳು ನಾಚಿಕೊಳ್ತಾ ಇದ್ವು. ಕಾಡಿನ ಪ್ರಾಣಿಗಳು ಗುಹೆಗಳೆಡೆಗೆ ಓಡ್ತಾ ಇದ್ವು. ಮೈನಾ ಹಕ್ಕಿ ತನ್ನ ಮಕ್ಕಳನ್ನು ಬಿಸಿಯ ಸುರಕ್ಷತೆಗಾಗಿ ಕಾಯುವುದರಲ್ಲಿ ನಿರತಳಾಗಿದ್ಲು. ತಾನು ಹಸಿವಿನಿಂದಲೂ ತೊಳಲ್ತಾ ಇದ್ಲು. ಶ್ಯಾಮ್ ಹಕ್ಕಿ ಆಹಾರಕ್ಕಾಗಿ ದೂರದ ಕಾಡಿನವರೆಗೆ ಹೋಗಿ ಬರುವಂತಾಗಿತ್ತು. ಒಂದು ರಾತ್ರಿ ಮಳೆಯ ತೀವ್ರತೆಗೆ ಮರದ ಒಂದು ಕೊಂಬೆ ಮುರಿದು ಹೋಯಿತು. ಗೂಡು ಅಪಾಯದ ಸ್ಥಿತಿಯಲ್ಲಿತ್ತು. ಆದರೆ ಮೈನಾ ಹಕ್ಕಿ ತನ್ನ ರೆಕ್ಕೆಗಳನ್ನು ಹರಡಿ ತನ್ನ ಮಕ್ಕಳನ್ನು ಎಳೆದಿಟ್ಟುಕೊಂಡ್ಲು. ಪಕ್ಕದ ಹತ್ತಿ ಗಿಡದಲ್ಲಿ ಬರುವ ಎಲೆಗಳನ್ನು ಹರಿದು ಹೊಸ ಗೂಡು ಕಟ್ಟಿದ್ಲು. ಮರುದಿನ ಬೆಳಿಗ್ಗೆ ಮಳೆಯ ಮಧ್ಯೆ ಸೂರ್ಯನ ಕಿರಣ ಒಂದು ಪುಟ್ಟ ಹಕ್ಕಿಯ ಮುಖದ ಮೇಲೆ ಬಿತ್ತು. ಮೈನಾ ಹಕ್ಕಿಯ ಕುಟುಂಬ ಎಲ್ಲರೂ ಸುರಕ್ಷಿತವಾಗಿದ್ರು. ಮಕ್ಕಳ ನಗು, ಶ್ಯಾಮ್ ಹಕ್ಕಿಯ ಹೆಮ್ಮೆಪೂರ್ಣ ನೋಟ ಮತ್ತು ಮೈನಾ ಹಕ್ಕಿಯ ಧೈರ್ಯ ಆ ದಿನ ಎಲ್ಲದಕ್ಕಿಂತ ಮೌಲ್ಯವಾಗಿದ್ವು. ಈ ಕಥೆಯ ನೀತಿ: ಪ್ರಕೃತಿಯ ಪ್ರತಿಯೊಂದು ಪ್ರಾಣಿಯು ತಮ್ಮ ಕುಟುಂಬಕ್ಕಾಗಿ ಪ್ರೀತಿಯಿಂದ ಧೈರ್ಯದಿಂದ ಎಲ್ಲವನ್ನ ಎದುರಿಸ್ತವೆ. ಮೈನಾ ಹಕ್ಕಿಯ ಕತೆ ನಮಗೆ ಪ್ರೀತಿಯ ಶಕ್ತಿ ಮತ್ತು ತಾಳ್ಮೆಯ ಮಹತ್ವವನ್ನು ಕಲಿಸ್ತದೆ.